ಆನ್ಲೈನ್ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಆನ್ಲೈನಲ್ಲಿ ಫ್ರೆಂಡ್ಸ್ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಅಷ್ಟಲ್ಲದೆ ಗೇಮ್ಸಲ್ಲಿ ಕೂಡ ಫ್ರೆಂಡ್ಸ್ ಇರ್ತಾರೆ. ಆನ್ಲೈನ್ ಫ್ರೆಂಡ್ಸ್ ಎಲ್ಲ ಕಡೆ ಕೆಟ್ಟದೆ ಅಂತ ಹೇಳೋಕ್ಕಾಗಲ್ಲ, ಒಳ್ಳೇದಂತ ಕೂಡ ಹೇಳೋಕ್ಕಾಗಲ್ಲ. ಇದೇ ಸೇಮು ಒಂದು 14 ವರ್ಷದ ಹುಡುಗಿ ಜೊತೆ ನಡೆಯುತ್ತೆ. ಅವಳು ಅವಳ ಆನ್ಲೈನ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ. ಅದೇ ಅವಳ ಲೈಫಿನ ದೊಡ್ಡ ತಪ್ಪಾಗಿತ್ತು. ಏನಕ್ಕೆ ಅದು ಅಷ್ಟು ದೊಡ್ಡ ತಪ್ಪಾಯಿತು, ಏನು ನಡೀತು ಅವತ್ತು ಅವನ್ನ ಮೀಟ್ ಮಾಡೋಕ್ಕೆ ಹೋದಾಗ, ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಾ ದ ಕೇಸ್ ಆಫ್ ಮಿರೆಯಾಂಗ್ ಗ್ಯಾಂಗ್ ರೇಪ್. ಈ ಸ್ಟೋರಿ ಕೊರಿಯಾದಲ್ಲಿ ಒಂದು ಸಿಟಿ ಇರುತ್ತೆ. ಆ ಸಿಟಿ ಹೆಸರು ನಾನು ಇಲ್ಲಿ ತಗೊಳ್ತಾ ಇಲ್ಲ. ಆ ಸಿಟಿಯಲ್ಲಿ ಒಬ್ಳು 14 ವರ್ಷದ ಹುಡುಗಿ ಇರ್ತಾಳೆ. ಅವಳಿಗೆ ಒಬ್ಬ ಪಾರ್ಕ್ ಅನ್ನೋ ವ್ಯಕ್ತಿ ಫ್ರೆಂಡ್ ಆಗಿರ್ತಾನೆ ಆನ್ಲೈನಲ್ಲಿ. ಅವನು ಅವ್ರ ಸಿಟಿಯಿಂದ ಸ್ವಲ್ಪ ದೂರದಲ್ಲೇ ಇರ್ತಾನೆ. ಆದರೆ ಅವರಿಬ್ಬರು ಕೂಡ ಯಾವತ್ತೂ ಅವರಿಬ್ಬರು ಮೀಟ್ ಆಗಿರಲಿಲ್ಲ. ಅವರಿಬ್ಬರು ಫ್ರೆಂಡ್ಶಿಪ್ ಆನ್ಲೈನಲ್ಲಂತೂ ತುಂಬ ಚೆನ್ನಾಗಿ ನಡೀತಿತ್ತು. ಇವರಿಬ್ಬರು ದಿನ ರಾತ್ರಿ ನೋಡದೆ ಮೆಸೇಜ್ ಮಾಡ್ತಿರ್ತಾರೆ. ಮತ್ತು ಇಬ್ಬರು ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿರುತ್ತೆ. ಇವರಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಹತ್ರ 1 ವರ್ಷ ಆಗ್ತಾ ಬರ್ತಿರುತ್ತೆ. ಪಾರ್ಕ್ ಹೇಳ್ತಾನೆ, ಬಾ ಒಂದಿನ ಮೀಟ್ ಮಾಡೋಣ, ಇಲ್ಲೇ ಹೆಂಗೂ ಇರ್ತೀಯಲ್ಲ ಅಂತ. ಅದಕ್ಕೆ ಅವಳು ಹ್ಞೂ ಅಂತ ಹೇಳ್ತಾಳೆ. ಅವಳು ಸಿಟಿಯಿಂದ ಅವನ ಮನೆಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಳೆ. ಹೋಗಿ ಡೋರ್ನ ನಾಕ್ ಮಾಡ್ತಾಳೆ. ಡೋರ್ನ ನಾಕ್ ಮಾಡಿದಾಗ ಪಾರ್ಕ್ ಬರ್ತಾನೆ. ಪಾರ್ಕ್ ಬಂದು ಡೋರ್ನ ತೆಗಿತಾನೆ. ಪಾರ್ಕು ಡೋರ್ನ ತೆಗೆದಾಗ ಅವನ ಕೈಯಲ್ಲಿ ಮೆಟಲ್ ರಾಡ್ ಇರುತ್ತೆ. ಆ ರಾಡಿಂದ ಆ ಹುಡುಗಿ ತಲೆಗೆ ಹೊಡಿತಾನೆ. ಆ ಹುಡುಗಿ ಅನ್ಕಾನ್ಸಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾಳೆ. ಪಾರ್ಕು ಆ ಹುಡುಗಿನ ಇಳ್ಕೊಂಡು ಒಳಗಡೆ ಹೋಗ್ತಾನೆ. ಪಾರ್ಕ್ ಅಲ್ಲದೆ ಇನ್ನೂ ಆ ಮನೇಲಿ 11 ಜನ ಇರ್ತಾರೆ. 11 ಜನ ಸೇರಿಕೊಂಡು ಆ ಹುಡುಗಿ ರೇಪ್ ಮಾಡ್ತಾರೆ. ರೇಪ್ ಮಾಡೋದಲ್ಲದೆ ಆ ಹುಡುಗಿ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಆ ಹುಡುಗಿ ವಿಡಿಯೋ ಏನಕ್ಕೆ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ, ಮುಂದೊಂದು ದಿನ ತಿರ್ಗಾ ಅದನ್ನು ಬಳಸ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಮತ್ತು ತಿರ್ಗಾ ಅವಳನ್ನ ರೇಪ್ ಮಾಡೋಕ್ಕೆ. ಅದಾದಮೇಲೆ ಅವಳ ಮನೆಯಿಂದ ಈಚೆ ಕಳ್ಬಿಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಹೋಗಿ ಮನೆಗೆ ಯಾರಿಗಾರು ಹೇಳೋಣ ಅಂತ ಅಂದರೆ ಅವ್ರ ಅಪ್ಪ ಕೂಡ ಸರಿ ಇರ್ತಾ ಇರಲಿಲ್ಲ. ಅವ್ರ ಅಪ್ಪ ಯಾವಾಗ್ಲೂ ಕುಡ್ಕೊಂಬಂದು ಅವ್ರ ಅಮ್ಮಗೆ ಹೊಡೆಯೋ ಕಾರಣ ಅವ್ರ ಅಮ್ಮ ಕೂಡ ಅವ್ರ ಅಪ್ಪನಿಂದ ದೂರ ಹೊಂಟೋಗ್ಬಿಟ್ಟಿದ್ರು. ಸ್ವಲ್ಪ ದಿನ ಕಳೀತಾ ಆ ಹುಡುಗಿ ವಿಡಿಯೋ ತೋರಿಸಿ ಎಷ್ಟೊಂದು ಜನರ ಕೈಲಿ ರೇಪ್ ಮಾಡಿಸ್ತಾಯಿದ್ರು. ಆ ಹುಡುಗಿನ ಟಾರ್ಚರ್ ಮಾಡ್ತಾಯಿದ್ರಂತೆ. ಎಲ್ಲಂದ್ರಲ್ಲಿ ಅವಳನ್ನ ರೇಪ್ ಕೂಡ ಮಾಡ್ತಿದ್ರಂತೆ. ಇಷ್ಟಲ್ಲದೆ ಆ ಹುಡುಗರು ಹೇಳ್ತಾರೆ, ನಿನ್ನ ಕಸಿನ್ನ ಮತ್ತು ನಿನ್ನ ತಂಗಿನ ಕೂಡ ಕರ್ಕೊಂಬ, ಇಲ್ಲಾಂದರೆ ನಿನ್ನ ವೀಡಿಯೋನ ಲೀಕ್ ಮಾಡಿಬಿಡ್ತೀನಿ ಅಂತ. ಅವಳಿಗೆ ಬೇರೆ ಏನೂ ಆಪ್ಷನ್ ಇಲ್ಲದೆ ಅದನ್ನು ಕೂಡ ಮಾಡ್ತಾಳೆ. ಅವರು ಅವ್ರ ಕಸಿನ್ನ ಮತ್ತು ಅವ್ರ ತಂಗಿ ಜೊತೆ ಕೂಡ ರೇಪ್ ಮಾಡ್ತಾರೆ. ಇದನ್ನೆಲ್ಲ ಅವಳ ಕೈಲಿ ನೋಡೋಕ್ಕಾಗದೆ ಒಂದಿನ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊತಾಳೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಇನ್ನೇನು ತಲೆ ಸುದ್ದು ಬಿದ್ದೋಗ್ಬೇಕು, ಬಿದ್ದಿರ್ತಾಳೆ. ಅಷ್ಟರಲ್ಲೇ ಯಾರೋ ಅಲ್ಲಿದ್ದವರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. ಅವಳನ್ನ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಕೂಡ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಏನಕ್ಕಂದರೆ ಈ ಹುಡುಗಿ ಮೈ ಮೇಲೆ ಎಷ್ಟೊಂದು ಗಾಯದ ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಡಾಕ್ಟರ್ಗೆ ಶಾಕ್ ಆಗಿ ಒಂದು ರಿಪೋರ್ಟ್ನ ತೆಗಿಸ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಆ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಆ ಮೆಡಿಕಲ್ ರಿಪೋರ್ಟ್ ನೋಡಿ ಡಾಕ್ಟರೇ ಶಾಕ್ ಆಗೋಗ್ತಾರೆ. ಏನಕ್ಕಂತ ಅಂದರೆ ಆ ಹುಡುಗಿ ಮೇಲೆ ಇಲ್ಲ ಅಂದ್ರೂ 44 ಜನರಿಂದ 120 ಜನವರೆಗೂ ರೇಪ್ ಮಾಡಿದಾರಂತೆ. ಆ ಹುಡುಗಿ ಇಷ್ಟೆಲ್ಲ ಆದ್ರೂ ತಡ್ಕೊಂಡು ಅವಳೇ ಎಲ್ಲ ಅನುಭವಿಸ್ತಿದ್ಲು. ಯಾರ ಹತ್ರ ಕೂಡ ಹೇಳ್ಕೊತಾ ಇರಲಿಲ್ಲ ಅವಳು. ಇದನ್ನೆಲ್ಲ ಗೊತ್ತಾಗಿ ಡಾಕ್ಟರು ಅವ್ರ ಆಂಟ್ ಒಬ್ಬರು ಇರ್ತಾರೆ, ಅವ್ರಿಗೆ ಫೋನ್ ಮಾಡ್ತಾರೆ. ಈ ಥರ ಆಗಿದೆ, ಬನ್ನಿ ಇಲ್ಲಿ ಹಾಸ್ಪಿಟಲ್ಗೆ ಅಂತ. ನವಂಬರ್ 25, 2004 ಆ ಹುಡುಗಿ ಅವ್ರ ಆಂಟು ಆ ಹುಡುಗರ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಆಗ ಅವ್ರ ಆಂಟಿಗೆ ಗೊತ್ತಾಗುತ್ತೆ, ಆ ಹುಡುಗರು ಬರೀ ಇವಳು ಒಬ್ಬಳೇ ಅಲ್ಲ, ಇನ್ನೂ 4ರಿಂದ 5 ಜನಕ್ಕೆ ಆ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಯಾವ ಪೊಲೀಸು ಅವಳನ್ನ ಕೇರ್ ಮಾಡಬೇಕಿತ್ತೋ, ಯಾವ ಪೊಲೀಸು ಅವಳನ್ನ ಚೆನ್ನಾಗಿ ನೋಡ್ಕೊಬೇಕಿತ್ತೋ ಇಂಥ ಟೈಮಲ್ಲಿ ಅದೇ ಪೊಲೀಸು ಅವಳನ್ನ ಕೆಟ್ಟದಾಗಿ ಮಾತಾಡ್ತಾರಂತೆ, ಕೆಟ್ಟ ದೃಷ್ಟಿಲಿ ನೋಡ್ತಾರಂತೆ. ಅದಕ್ಕೆ ಆ ಹುಡುಗಿ ಫೀಮೇಲ್ ಪೊಲೀಸಿಗೆ ಕೂಡ ಅಪೀಲ್ ಮಾಡ್ತಾರಂತೆ. ಆದರೆ ಏನು ರೆಸ್ಪಾನ್ಸ್ ಕೊಡಲ್ವಂತೆ ಅವರು. ಕ್ರಿಮಿನಲ್ಸ್ನ ಮತ್ತು ಆ ಹುಡುಗಿನ ಒಂದು ರೂಮಲ್ಲಿ ಕರೆಸ್ತಾರಂತೆ. ಒಂದು ರೂಮಲ್ಲಿ ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಹುಡುಗಿಗೆ ಕೇಳ್ತಾರಂತೆ, ಯಾರು ನಿನಗೆ ರೇಪ್ ಮಾಡಿದ್ದು, ಇವ್ರು ಮಾಡಿದ್ದ ಒಂಥರ ಸೈವಾಗಿ ಮಾತಾಡ್ತಾರಂತೆ ಪೊಲೀಸವರು. ಅಷ್ಟಲ್ಲದೆ ಆ ಇನ್ಫಾರ್ಮೇಷನ್ನ ಲೀಕ್ ಕೂಡ ಮಾಡ್ತಾರೆ. ಲೀಕ್ ಮಾಡಿದ್ದಕ್ಕೆ ಮೀಡಿಯಾದಲ್ಲೆಲ್ಲ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಿ ಯಾರು ಕ್ರಿಮಿನಲ್ಸ್ ಇರ್ತಾರೋ ಅವ್ರ ಪೇರೆಂಟ್ಸು ಆ ವಿಕ್ಟಿಮ್ ಆ ಹುಡುಗಿ ಇರ್ತಾಳಲ್ಲ ಅವ್ರ ಮನೆಯವ್ರ ಹತ್ರ ಹೋಗ್ತಾರಂತೆ. ದುಡ್ಡು ತೊಗೊಳ್ಳಿ, ಇದನ್ನ ಸೆಟಲ್ ಮಾಡಿಬಿಡಿ ಇಲ್ಲೇ ಅಂತ. ಅವರಪ್ಪ ದುಡ್ಡು ಇಸ್ಕೊಂಡು ಇದನ್ನು ಸೆಟಲ್ ಕೂಡ ಮಾಡ್ತಾರಂತೆ. ಅವರಪ್ಪ 50 ಮಿಲಿಯನ್ ತೊಗೊತಾರಂತೆ. ಈ ಕಾರಣಕ್ಕೆ ಆ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೂಡ ಆಗಿಲ್ಲ. ಮತ್ತು ಆ ಹುಡುಗಿ ಅಷ್ಟು ಜನರಲ್ಲಿ 120 ಜನರಲ್ಲಿ 44 ಜನನ ಐಡೆಂಟಿಫೈ ಮಾಡಿರ್ತಾಳೆ. ಐಡೆಂಟಿಫೈ ಮಾಡಿದ್ದ 44 ಜನರಲ್ಲಿ ಬರೀ 10 ಜನಕ್ಕೆ ಮಾತ್ರ ಶಿಕ್ಷೆ ಆಗುತ್ತೆ.
ಮಿಕ್ಕಿದವರೆಲ್ಲ ಮೈನರ್ ಆಗಿದ್ದ ಕಾರಣ ಅವ್ರಿಗೇನೂ ಶಿಕ್ಷೆ ಆಗಿಲ್ಲ. ಆ ಈಸ್ಕೊಂಡು ದುಡ್ಡಲ್ಲಿ ಆ ಹುಡುಗಿಗೆ ಒಂಚೂರು ಕೂಡ ಬೆನಿಫಿಟ್ ಆಗಿಲ್ಲ, ಮತ್ತು ಅವಳಿಗೆ ಕ್ಲೀನಾಗಿ ಎಜುಕೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಅವಳಿಗೆ ಮುಂದೆ ಇನ್ನು ಓದೋಕ್ಕೆ ಇಷ್ಟ ಇದ್ರೂ ಅವಳು ರೇಪ್ ವಿಕ್ಟಿಮ್ ಆಗಿದ್ದರಿಂದ ಯಾವ ಕಾಲೇಜಲ್ಲೂ ಅವಳಿಗೆ ಅಡ್ಮಿಷನ್ ಕೂಡ ಆಗಿಲ್ವಂತೆ. ಆ ಹುಡುಗಿ ಮತ್ತು ಏನು ಕೆಲಸನೂ ಮಾಡ್ತಿರ್ಲಿಲ್ವಂತೆ. ಸ್ವಲ್ಪ ವರ್ಷಗಳಿಂದನೇ ಆ ಹುಡುಗಿ ಯಾವುದೋ ಒಂದು ಕಳ್ತನದ ಕೇಸಲ್ಲಿ ಸಿಗಾಕೊಂಡಿದ್ದಾಳಂತೆ. ಈಗ ಅವಳು ಜೈಲಲ್ಲಿದ್ದಾಳೆ. ಇದಿಷ್ಟು ಈ ಸ್ಟೋರಿ ಆಗಿತ್ತು. ಹೇಗೆ ಅವಳು ರೇಪ್ ವಿಕ್ಟಿಮ್ ಆಗಿ ತುಂಬ ಹೆಲ್ಪ್ಲೆಸ್ ಆಗಿ ಅಷ್ಟು ನೋವನ್ನ ಅವಳೇ ಅನುಭವಿಸ್ತಿದ್ಲು ಅಂತ. ಇಷ್ಟೆಲ್ಲ ಅನುಭವಿಸಿ ಏನೂ ಯೂಸ್ ಆಗಿಲ್ಲ ಪಾಪ ಅವಳಿಗೆ. ಅಲ್ಲಿನ ಮೀಡಿಯಾದವರು ಬರೀ ಅಲ್ಲಿ ಏನು ಚೆನ್ನಾಗಿ ನಡೀತಿದೆ ಅದನ್ನೇ ತೋರಿಸ್ತಾರೆ ಹೊರತು ಯಾರು ಇಂಥ ಕೇಸ್ನೆಲ್ಲ ಹೈಲೈಟೇ ಮಾಡಲ್ಲ. ಹೇಗನ್ನಿಸ್ತು ಈ ಕೇಸ್ ಬಗ್ಗೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಮತ್ತು ಕೊರಿಯಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಬಾಯ್.